ಹೇ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಟು ಸಂಜನಾಸ್ ವ್ಲಾಗ್. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ನನ್ನ ಮುದ್ದು ಮಗ ಲಿಯೋಗೆ ಊಟ ಮಾಡಿಸ್ತಾ. ನನ್ನ ಮುದ್ದು ಮಗ ನೋಡಿ ಅವರಪ್ಪನ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಬಿಡಿಸ್ತಾ ಇದ್ದಾನೆ. ಎದೊಳಿ ಪಪ್ಪ ಅಂತ. ಏನು ಇಷ್ಟು ಬೇಗ ರೆಡಿ ಆಗಿಬಿಟ್ರು ಅಂತ ನೋಡ್ತಾ ಇದ್ದೀರಾ? ಎಸ್, ನಾನಿವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ನನ್ನ ಲುಕ್ ಕಂಪ್ಲೀಟ್ ಆಗಿದ್ದು ಲಿಪ್ಸ್ಟಿಕ್ಕಿಂದ. ಟಂಟಡಾನ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್? ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ರಾಜ್ಕುಮಾರ್ ಸಮಾಧಿಯಿಂದ. ನಮ್ಮ ಅಪ್ಪು ಬಸ್ನ ನೋಡಿಕೊಂಡು ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆನ್ ದ ವೇ ಹೋಗ್ತಾ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಬೂ ಆ ಕಡೆ ಈ ಕಡೆ ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಬರೋ ಫೀಲ್ ಸೂಪರ್ ಆಗಿದೆ ಬೂ ಅಂತ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ನೀನೇ ನಮ್ಮ ಮಹಾರಾಣಿ, ಆ ಕಡೆ ಈ ಕಡೆ ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಬರ್ತೀಯಾ? ಗಾಡಿ ಓಡಿಸೋ ಕಷ್ಟ ನಮಗೆ ತಾನೇ ಗೊತ್ತಿರುತ್ತೆ ಈ ಟ್ರಾಫಿಕ್ ಜಾಮಲ್ಲಿ ಅಂತ. ಎನಿವೇಸ್ ಅಂತ ಅಂದ್ಕೊಂಡು ನಾನು ಗ್ರೀನರಿನ ಎಂಜಾಯ್ ಮಾಡಿಕೊಂಡು ಫ್ರೆಶ್ ಏರ್ನ ಬ್ರೀತ್ ಮಾಡಿಕೊಂಡು ಬಂದು ಸೇರಿದ ಜಾಗನೇ ಈ ಬ್ಯೂಟಿಫುಲ್ ಸ್ಪಾಟ್. ಈ ಬ್ಯೂಟಿಫುಲ್ ಸ್ಪಾಟ್ ಹೆಸರು ಸೀಕ್ರೆಟ್ ವ್ಯಾಲಿ ರೆಟ್ರೀಟ್. ನಾವು ಹಾಗೆ ಒಳಗಡೆ ಹೋಗ್ತಿದ್ದ ತಕ್ಷಣ ನೇಚರ್ ನಮ್ಮನ್ನ ವೆಲ್ಕಮ್ ಮಾಡೋ ಫೀಲ್ ಬರುತ್ತೆ. ನೇಚರ್ ನಮ್ಮನ್ನ ವೆಲ್ಕಮ್ ಮಾಡ್ತಿದ್ದ ತಕ್ಷಣ ಆ್ಯಂಬಿಯನ್ಸ್ನ ನೋಡಿಕೊಂಡು ಆಮೇಲೆ ಗೇಮಿಂಗ್ಸ್ನ ನೋಡಿಕೊಂಡು ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗ್ತಾ ಒಳಗಡೆ ಹೋಗ್ತಾ ನಾನಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೆ. ಆ ಎಕ್ಸೈಟ್ಮೆಂಟ್ನ ನನ್ನ ಮುಖದಲ್ಲೇ ನೀವು ನೋಡಬಹುದು. ತುಂಬ ಕಾಮಾಗಿತ್ತು. ನಾನಿಲ್ಲಿ ಮೆಡಿಟೇಷನ್ ಮಾಡಲೇಬೇಕಂತ ಡಿಸೈಡ್ ಮಾಡಿದೆ. 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತಾಯಿದ್ದೆ. ಆವಾಗ ನನ್ನ ಹಸ್ಬೆಂಡು ಬಾಬು ಪೆಡ್ಲಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದರು. ಬೋಟ್ ಪೆಡ್ಲಿಂಗ ನಾನು ಬರ್ತೀನಿ ಅಂತ ಓಡೋಗ್ತಾ ಇದ್ದೆ. ಆಮೇಲೆ ಲೈಫ್ ಜಾಕೆಟ್ ಹಾಕ್ಕೊಂಡು ಪೆಡ್ಲಿಂಗ್ ಮಾಡೋಕ್ಕೆ ಹೊರಟ್ವಿ. ಬೇಗ ಬನ್ನಿ ಅಂತ ಕರೀತಾ ಇದೆ. ಆ್ಯಸ್ ಇಫ್ ನಾನೇ ಬೋಟ್ ರೈಡ್ ಮಾಡ್ತೀನಿ ಅನ್ನೋ ಥರ. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ನೀರಂದರೆ ಭಯ ಗೈಸ್. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಂಡ್ ದಿಸ್ ವಾಸ್ ಮೈ ಆಸಮ್ ಎಕ್ಸ್ಪೀರಿಯೆನ್ಸ್. ನಾನಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ನೇಚರ್, ಈ ಕಾಮ್ನೆಸ್ ಮಧ್ಯೆ ನಾನಂತೂ ಕಳೆದೋಗಿದ್ದೆ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಪೆಡ್ಲಿಂಗ್ ಮಾಡ್ತಾ ಅಲ್ಲಿರೋ ವಾತಾವರಣನ ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ಈ ಥರ ಬರ್ಡ್ಸ್ನ ನೋಡಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು. ಈ ಬರ್ಡ್ಸ್ ಚಿಲಿಪಿಲಿ ಅವರು ನದಿ ಮಧ್ಯೆ ಹಾರಾಡೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಮುಂದೆ ಹೋಗ್ತಾ ಬಾತುಕೋಳಿಗಳನ್ನ ಮೀಟ್ ಮಾಡಿದ್ವಿ. ಅವ್ರಿಗೊಂದು ಹಾಯ್ ಹೇಳ್ಕೊಂಡು ಪೆಡ್ಲಿಂಗ್ ಮಾಡ್ಕೊಂಡು ಮುಂದೆ ಹೊರಟ್ವಿ. ನಾನು ಪೆಡ್ಲಿಂಗ್ ಮಾಡಿಕೊಂಡು ಸಾಂಗ್ ಆಡ್ತಾ ಇದ್ದೆ. ಯಾವ ಸಾಂಗ್ ಅಂತ ಗೆಸ್ ಮಾಡಿ. ನಾನು ಸಾಂಗ್ ಆಡ್ತಾಯಿದ್ರೆ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸು ರಿದಮ್ ಮಾಡ್ತಾಯಿದ್ರು. ನಾವು ಎಂಜಾಯ್ ಮಾಡಿಕೊಂಡು ಬೋಟಿಂಗ್ ಮುಗಿಸಿ ಹೊರಟಿದ್ದೆ ಜೋಕಾಲಾಲಿ ಆಡೋದಕ್ಕೆ. ನಾನು ಜೋಕಾಲಾಲಿ ಆಡಬೇಕಾದ್ರೆ ಪಕ್ಕದಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕಿದ್ರು. ಆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡಿಕೊಂಡು ಜೋಕಾಲಾಲಿ ಆಡ್ತಾಯಿದ್ದೆ. ನನ್ನ ಹಸ್ಬೆಂಡು ಹುಷಾರು ಅಂತಾಯಿದ್ರು. ಆಮೇಲೆ ನಾವು ಹೊರಟಿದ್ದು ಜಿಪ್ ಲೈನ್ ನನಗೆ ತುಂಬ ಭಯ ಇತ್ತು ಗೈಸ್, ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ. ನನ್ನ ಹಸ್ಬೆಂಡು ಯು ಆರ್ ಅ ಸ್ಟ್ರಾಂಗ್ ವಿಮೆನ್, ಯು ಕ್ಯಾನ್ ಡೂ ಇಟ್ ಅಂತಂದರು. ಎಸ್, ಅಫ್ಕೋರ್ಸ್ ಐ ಆಮ್ ಅ ಸ್ಟ್ರಾಂಗ್ ವಿಮೆನ್ ಅಂತ ಟ್ರೈ ಮಾಡಿದೆ. ನನಗಂತೂ ಹೋಗ್ತಿದ್ದಷ್ಟೇ ಭಯ ಹೋಗ್ಬಿಡ್ತು. ಆಮೇಲೆ ಒಂದು 3-4 ಸರಿ ಮತ್ತೆ ಟ್ರೈ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ನಮ್ಮೊಳಗಿರೋ ಮಗುನ ಸಾಯಿಸಬಾರ್ದು ಅಂತ. ನನ್ನ ಹಸ್ಬೆಂಡ್ ಜೊತೆ ಇದ್ದರೆ ನಾನು ಮಗುವಾಗೇ ಇದ್ಬಿಡ್ತೀನಿ. ಆಮೇಲೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡೋಕ್ಕೆ ಹೊರಟ್ವಿ. ನೀವು ಅಂದ್ಕೋಬಹುದು ಯಾಕೆ ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಎಸ್, ಐ ವಾಂಟೆಡ್ ಟು ಮೇಕ್ ಮೆಮೊರಿ. ನಮ್ಮ ಪ್ರತಿ ಒಂದು ಮೂನು ಮೆಮೊರಿ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ವ್ಲಾಗ್ಸ್ ಥರ ಮಾಡಿದ್ರೆ ನಮ್ಮ ಮುಂದಿನ ಜನ್ರೇಷನ್ನ ನೋಡ್ಬೋದು, ನಮ್ಮ ಮಕ್ಕಳು ನೋಡಬಹುದು. ಐ ಹೋಪ್ ಐ ಮೇಡ್ ಅ ಗುಡ್ ಡಿಸಿಷನ್ ಅಂತ ಅಂದ್ಕೊತೀನಿ. ಐ ಹೋಪ್ ಯು ಗೈಸ್ ವಿಲ್ ಸಪೋರ್ಟ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ನಂಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಈ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ತುಂಬ ಫನ್ನಾಗಿ ಮುಗಿಸಿ ನಾವು ಹೊರಟಿದ್ದೆ ಇಂಡೋರ್ ಆ್ಯಕ್ಟಿವಿಟೀಸ್ಗೆ. ನೀವು ನೋಡ್ತಾ ಇರ್ಬೋದು ನಾನು ಕ್ಯಾರಮ್ ಗೋಲ್ ಹೊಡೆದು ಎಷ್ಟು ಖುಷಿಯಾಗಿದ್ದೀನಿ ಅಂತ. ನಾನು ಗೆದ್ಬಿಟ್ರೆ ನನಗೆ ತುಂಬ ಖುಷಿಯಾಗುತ್ತೆ ಗೈಸ್. ಆಮೇಲೆ ನನ್ನ ಹಸ್ಬೆಂಡು ಬಾ ಈ ಆಟ ಆಡೋಣ ಅಂದರು. ನನಗೆ ಗೊತ್ತಿಲ್ಲ ಈ ಆಟ ಅಂತ ಹೇಳಿದೆ. ಬಾ ನಾನು ಹೇಳ್ಕೊಡ್ತೀನಿ ಅಷ್ಟೇ ತಾನೇ ಅಂತ ಕರ್ಕೊಂಡೋದ್ರು. ಆದರೆ ಬಿಡಿ, ನಾನು ಸೋತೆ. ನನಗೆ ಗೊತ್ತಿಲ್ಲದೆ ಇರೋ ಆಟ ಆಡಿದ್ರೆ ನಾನು ಸೋಲ್ತಾನೇ ಇರ್ತೀನಿ. ಆಮೇಲೆ ಸೋತಿ ಬೇಜಾರಾಗಿ ಬನ್ನಿ ಟೇಬಲ್ ಟೆನ್ನಿಸ್ ಆಡೋಕ್ಕೆ ಹೋಗೋಣ ಅಂತ ಕರೆದೆ. ಟೇಬಲ್ ಟೆನ್ನಿಸ್ ನನಗೆ ತುಂಬ ಇಷ್ಟ. ಒಂದು 1/2 ಅವರ್ ಆಡಿದ್ವಿ. ಅದು ಮುಗಿಸಿ ಚೆಸ್ ಆಡ್ತಾಯಿದ್ರು. ಚೆಸ್ನ ನೋಡಿಕೊಂಡು ಊಟ ಮಾಡೋಕ್ಕೆ ಹೊರಟ್ವಿ.
ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಎರಡೆರಡು ಸರಿ ಹಾಕಿಸ್ಕೊಂಡು ತಿಂದೆ. ಊಟನ ಮುಗಿಸಿ ನಾವು ಹೊರಟಿದ್ದು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಅಲ್ಲಿ ತುಂಬ ಜನ ಇದ್ದಿದ್ದ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಚೆಕ್ಔಟ್ ಆಗಿ ಟ್ರಾಫಿಕ್ ಜಾಮಲ್ಲಿ ಮನೆಗೆ ಬಂದ್ವಿ. ನನ್ನ ತಲೆ ಕೂದಲು ತುಂಬ ಸಿಕ್ಕಾಗ್ಬಿಟ್ಟಿತ್ತು. ಅದನ್ನು ಡಿಟ್ಯಾಂಗ್ಲಿಂಗ್ ಮಾಡ್ತಾಯಿದ್ದೆ. ಡಿಟ್ಯಾಂಗ್ಲಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ವಿಡಿಯೋನೇ ಮಾಡೋಕ್ಕಾಗಿಲ್ಲ ಗೈಸ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.